ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ನಾನು ಮೊದಲೇ ಸ್ಕಿನ್ ಫೀಲ್ ವಿತ್ ಮೈ ಸ್ಕಿನ್ ಏನೋ ತನಕ ಹೇಳಿದೆ. ಈಗ ಮುಂದಿನ ಚಾಪ್ಟರ್ದಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೈ ಹ್ಯಾಂಡ್ಸ್ಗಳ ಬಗ್ಗೆ ಇವತ್ತು ಯಾವ ಥರ ಹ್ಯಾಂಡ್ಸ್ಗಳು ಸ್ವಚ್ಛಗೊಳಿಸಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ಕ್ಲಾಸ್ ಮೂಲಕ ತಿಳಿದುಕೊಳ್ಳೋಣ. ವಾಷಿಂಗ್ ಯುವರ್ ಹ್ಯಾಂಡ್ಸ್. ಫಸ್ಟ್ ನೀವು ಕೈ ತೊಳೆಯುವುದಕ್ಕೂ 4-5 ನಿಯಮಗಳಿವೆ, ರೂಲ್ಸ್ ಇವೆ. ನೀವು ಅದನ್ನು ಫಾಲೋ ಮಾಡಿ ಸರಿಯಾದ ರೀತಿಯಲ್ಲಿ ನೀವು ಕೈಯನ್ನು ತೊಳೆದುಕೊಳ್ಳಬೇಕು ಚಿಲ್ಡ್ರನ್ಸ್. ಓಕೆ, ಫಸ್ಟ್ ಏನು ಮಾಡಬೇಕು? ಓಪನ್ ದ ಟಾಪ್ ಆರ್ ಪ್ಯೂರ್ ವಾಟರ್ ಆನ್ ಯುವರ್ ಹ್ಯಾಂಡ್ಸ್. ಮೊದಲು ನಳ ಚಾಲು ಮಾಡಿ ಏನು ಮಾಡಬೇಕು? ಕೈಯನ್ನು ನೀರಿನಿಂದ ತೊಳೆದುಕೊಳ್ಳಬೇಕು. ನೆಕ್ಸ್ಟ್, ರಬ್ ದ ಸೋಪ್ ಆನ್ ಯುವರ್ ಹ್ಯಾಂಡ್ಸ್. ಸೋಪಿನಿಂದ ಕೈಯನ್ನು ರಬ್ ಅಂದರೆ ಒರೆಸ್ಕೊಳ್ಳಬೇಕು. ನಂತರ ವಾಶ್ ಬಿಟ್ವೀನ್ ದ ಫಿಂಗರ್ಸ್. ಈ ಫಿಂಗರ್ಸ್ ಇರ್ತಾವಲ್ಲ, ಅದರ ಮಧ್ಯೆ ನಾವೇನು ಮಾಡಬೇಕು? ವಾಶ್ ಮಾಡ್ಕೋಬೇಕು. ಅಷ್ಟು ಫಿಂಗರ್ಸ್ ನಡು ಏನು ನಾವು ಆಟ ಆಡ್ತೀವಿ, ಎಲ್ಲೋ ಹೋಗಿ ಏನೇನೋ ಮುಡ್ತೀವಲ್ಲ, ಇದ್ರೊಳಗೆಲ್ಲ ಕಸ ಅದು ಇರುತ್ತದೆ, ಬ್ಯಾಕ್ಟೀರಿಯಾಸ್ಗಳು ಇರ್ತವೆ. ಅದಕ್ಕೆ ಸರಿಯಾಗಿ ಕೈ ವಾಶ್ ಮಾಡಿಕೊಳ್ಳಬೇಕು. ಆ್ಯಂಡ್ ರೈಸ್ ಯುವರ್ ಹ್ಯಾಂಡ್ಸ್ ಅಗೇನ್ 2-3 ಸಲ ಕ್ಲೀನಾಗಿ ತೊಳೆದುಕೊಳ್ಳಬೇಕು. ಓಕೆ, ಅರ್ಥ ಆಯ್ತಲ್ಲ? ಮೊದಲೇನು ಮಾಡಬೇಕು? ಸ್ವಲ್ಪ ನೀರು ಹಾಕಿ ಕೈನ ತೊಳೆದು ಆ ನಂತರ ಸಾಬೂನಿಂದ ಸಾಬೂನನ್ನು ಹಚ್ಚಿ 5 ಫಿಂಗರ್ಸ್ ನಡುವೆ ಕೈಯನ್ನು ಬಟ್ಟೆಗಳಿಂದ ಸ್ವಚ್ಛಗೊಳಿಸಬೇಕು. 2-3 ಸಲ ಸ್ವಚ್ಛ ನೀರಿನಿಂದ ತೊಳೆದುಕೊಳ್ಳಬೇಕು. ಓಕೆ, ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಆಲ್ಫಾಬೆಟ್ ಸಾಂಗ್ಸ್. ಇವತ್ತಿಗೇನು ಕಲಿಯೋಣ? ಆಲ್ಫಾಬೆಟ್ ಸಾಂಗ್ಸನ್ನು ನಾವು ಕಲಿಯೋಣ. ಓಕೆ ಚಿಲ್ಡ್ರನ್ಸ್, ಆಲ್ಫಾಬೆಟ್ ಸಾಂಗ್ಸಿನಲ್ಲಿ ಕಲಿತ ನಂತರ ನಮಗೆ ಫುಲ್ ಹ್ಯಾಪಿ ಮೂಡ್ ಆಗ್ತದೆ, ನಾವು ಖುಷಿಯಾಗಿ ಇರ್ತೀವಿ. ಓಕೆ, ABCDEFG HIJK LMNOP QRST UVWXYZ sugar on bread. Next day morning come to me, we will learn the ABC. Happy we shall be when you know the ABC. ಚಿಲ್ಡ್ರನ್ ಕಿಡ್ಸ್ ಏನು ಮಾಡ್ತಾರೆ? ಯಾವಾಗ ಅವರಿಗೆ ಖುಷಿ ಆಗುತ್ತದೆ ಅಂದರೆ ನಾವು ABCDಯನ್ನು ಕಲಿತಾಗ ಅವರಿಗೆ ಹ್ಯಾಪಿ ಆಗ್ತಾರೆ. ಅದು ಸಾಂಗ್ಸಿನಲ್ಲಿ ಏನಿದೆ? ABCDEFG HIJK LMNOP QRST UVWXYZ ಶುಗರ್ ಆನ್ ಬ್ರೆಡ್. ಶುಗರ್ ಮೇಲೆ ಬ್ರೆಡ್ ಹಚ್ಕೊಂಡು ತಿಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕಮ್ ಟು ಮೀ ವಿ ವಿಲ್ ಲರ್ನ್ ದ ABCD. ನಾವು ABCD ಕಲಿತ ನಂತರ ಮಾರ್ನಿಂಗ್ ಎದ್ದು ಶುಗರ್ ಆ್ಯಂಡ್ ಬ್ರೆಡ್ ತಿಂದು ಹ್ಯಾಪಿಯಾಗಿ ಸ್ಕೂಲಿಗೆ ಬಂದು ಮಿಸ್ ಹತ್ತಿರ ABCD ಸಾಂಗ್ಸನ್ನು ಹೇಳಬೇಕು. ಓಕೆ, ಇಲ್ಲೇನಿದೆ ಅಂದರೆ ರೈಟ್ ದಿ ಲೆಟರ್ಸ್. ಇದು ಬಿಗ್ ಲೆಟರ್, ಇದು ಸ್ಮಾಲ್ ಲೆಟರ್ ಇದೆ. ಇದನ್ನು ಬರೆದು ಪ್ರಾಕ್ಟೀಸ್ ಮಾಡ್ಕೋಬೇಕು. ಟೆಕ್ಸ್ಟ್ ಬುಕ್ಕಿನಲ್ಲಿ ಇಲ್ಲಿ ಪ್ಲೇಸ್ ಇದೆ, ಅದರಲ್ಲಿ ಏನು ಮಾಡಬೇಕು? ಎ ಯಾವ ಥರ ಎಷ್ಟು ಲೈನಿನಲ್ಲಿ ಬಂದಿದೆ, ಬಿ ಯಾವ ಲೈನಿನಲ್ಲಿ ಬಂದಿದೆ, ಎಷ್ಟು ಲೈನು, ಬಿಗ್ ಲೆಟರ್ ಯಾವ ಥರ ಬರೀಬೇಕು, ಸ್ಮಾಲ್ ಲೆಟರ್ ಯಾವ ಥರ ಬರಬೇಕು ಅನ್ನೋದನ್ನು ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡಿಕೊಳ್ಳಬೇಕು. ಓಕೆ, ಸಿಂಗ್ ದಿ ಆಲ್ಫಾಬೆಟ್ಸ್ ಫೋನಿಕ್ಸ್ ಸಾಂಗ್ಸ್ ಫಾರ್ these letters before you start reading the words. ಈಗೇನು ಮಾಡಿ ABCD ಕಲ್ತೀವಿ. ಕಲ್ತಿದ ನಂತರ ನಾವೇನು ಮಾಡಬೇಕು? ಅವು ಪ್ರೊನೌನ್ಸಿಯೇಷನ್ ಯಾವ ಥರ ಉಚ್ಚಾರಣೆ ಮಾಡಬೇಕು ಅನ್ನೋದನ್ನು ಇಲ್ಲಿ ನಾವು ಕಲಿಯೋಣ ಕಿಡ್ಸ್. ಓಕೆ, A is for ant, ant. B is for bag, B
is for bag, bag. C is for cat, cat. D is for dog, dog. E is for egg. F for fish. G for goat. H for hunt. H for hunt. Hunt. I is for ice cube. J for jug. K is for kite. L is for lion. M is for mango. Okay. N is for nose. O is for orange. P is for potato. Q is for white. R is for rat. S is for sun. It is for table. U is for umbrella. V is for van. V is for van. W for well. X for X-ray. X for X-ray. Y for yarn. Z for zebra. Z for zebra. Okay. Next topic ಗೆ ಹೋಗೋಣ. ಲೆಟರ್ ಸೌಂಡ್ಸ್. ಸೌಂಡ್ ಯಾವ ಥರ ಮಾಡ್ತಿದೆ ಅನ್ನೋದು ಇಲ್ಲಿ ತಿಳ್ಕೊಳ್ಳೋಣ. ಎ ಎಕ್ಸ್, ಎ ಎಕ್ಸ್ ಇ ಎಕ್ಸ್. ಬಿ ಬಿ ಎ ಜಿ ಬ್ಯಾಗ್. ಸಿ ಎ ಆರ್ ಟಿ ಕಾರ್ಟ್. ಡಿ ಇ ಎನ್ den. ಇ ಡಬಲ್ ಜಿ egg. A N T ant. A N T ant. B double E B. C A P cap. D double O R door. E A R ear. A R M arm. B O Y boy. C A T cat. D O Z dog. E L E P H A N T elephant. Okay. Next, notice the initial sounds to words in each row. Find the word one out. Bag, bag, cap, balloon. Okay. Apple and clock. Egg, egg, dog, drum. Okay. Egg, cap, cap, clock, egg, egg. ಓಕೆ ಸ್ಟೂಡೆಂಟ್ಸ್, ನನ್ನ ಕ್ಲಾಸ್ ಇಷ್ಟ ಆದರೆ ಲೈಕ್ನೂ ಮಾಡಿ, ಶೇರ್ನೂ ಮಾಡಿ, ಕಮೆಂಟ್ಸ್ನೂ ಮಾಡಿ. ಇದು ಇನ್ನೂ ಏನು ಅರ್ಥ ಆಗ್ತಾ ಇಲ್ಲ ಅಂದರೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಾನು ವೈಟ್ ಬೋರ್ಡಿನಲ್ಲಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೇನೆ ಕಿಡ್ಸ್. ಓಕೆ, ಟೇಕ್ ಕೇರ್. ಸಿ ಯು ನೆಕ್ಸ್ಟ್ ಕ್ಲಾಸ್.